ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಮ್ಯೋರಭಿಸ್ರವಂತು ನಃ ಶ್ರೀ ಶನೈಶ್ಚರಾಯ ನಮಃ. ನೋಡಿ, ಮಕರ ರಾಶಿಯವರು ಗುರು ಉತ್ತಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಶನಿ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ನೀವಿದ್ದೀರಾ. ಹಾಗಾಗಿ ಶನಿ ಒಳ್ಳೆಯ ಫಲವನ್ನು ಕೊಡುವಂತಹ ಸಾಧ್ಯತೆ, ಒಳ್ಳೆಯ ಯೋಗಗಳನ್ನು ನಿಮಗೆ ಈ ಜೂನ್ ತಿಂಗಳಲ್ಲಿ ಅಥವಾ ಇದರ ಮುಂದಗಡೆ ಕೂಡ ನಿಮಗೆ ಇಷ್ಟು ದಿವಸದವರೆಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಿರಿ. ಇನ್ನು ಶನಿ ಒಳ್ಳೆಯ ಯೋಗಕಾರಕನಾಗಿ ನಿಮಗೆ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಮಕರ ರಾಶಿಯ ವೀಕ್ಷಕರಿಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅಂದರೆ ನಮ್ಮ ಎಲ್ಲ ನೋಟಿಫಿಕೇಶನ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಈ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಒಂದು ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ಬಹಳ ಡಿಟೇಲ್ ಆಗಿ ಹೇಳಿಕೊಟ್ಟಿದ್ದೇನೆ. ಅದು ಬೇಕಾದರೂ ನೀವು ನೋಡಿಕೊಳ್ಳಿ. ಕುಜದೋಷಕ್ಕೆ ಪರಿಹಾರವನ್ನು ನಾವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಆ ವಿಷಯವನ್ನು ಕೂಡ ನೀವು ತಿಳ್ಕೊಳ್ಬೋದು. ಅನೇಕ ವಾಸ್ತುವಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಯನ್ನು ಕೂಡ ನಾನು ಹಂಚಿಕೊಂಡಿದ್ದೇನೆ. ಅದನ್ನು ಕೂಡ ನೀವು ಖಂಡಿತವಾಗಿಯೂ ನೋಡಿಕೊಳ್ಳಿ. ನಾನು ಆಗಲೇ ಹೇಳಿದೆ, ಮಕರ ರಾಶಿಯವರಿಗೆ ನೋಡಿ, ಗುರು ಪಂಚಮ ಸ್ಥಾನದಲ್ಲಿ ಅಂತಂದರೆ ಇಷ್ಟು ದಿವಸದವರೆಗೆ ಅಂದರೆ ಮೇ 1ನೇ ತಾರೀಕು ಗುರು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಪಂಚಮ ಸ್ಥಾನದಲ್ಲಿ ಗೋಚರದಲ್ಲಿ ಪಂಚಮ ಸ್ಥಾನದಲ್ಲಿ ಬಂದ. ಸೊ ಚತುರ್ಥ ಸ್ಥಾನದ ಅಶುಭ ಫಲವನ್ನು ಸಾಕಷ್ಟು ಅನುಭವಿಸಿದ್ದೀರಾ. ಅದರ ಜೊತೆಗೆ ಶನಿ ಸಾಡೆ ಸಾತಿಯ ಪ್ರಭಾವ, ಶಾರೀರಿಕವಾಗಿ ಮಾನಸಿಕವಾಗಿ ಸಾಕಷ್ಟು ತೊಂದರೆಯನ್ನು ಶನಿ ಕೊಟ್ಟಿದ್ದಾನೆ. ಈಗ ಕೊನೆಯ ಚರಣದಲ್ಲಿ ಇದ್ದೀರಾ. ಮಕರ ರಾಶಿಯವರಿಗೆ ಕೊನೆಯ ಭಾಗ. ಸೊ ಮುಂದಿನ ವರ್ಷ ಅಂತಂದರೆ ಸಾಧಾರಣವಾಗಿ ಏಪ್ರಿಲ್ 25ರವರೆಗೆ ಶನಿಯ ಸಾಡೆ ಸಾತಿ ಮುಂದುವರಿಯುತ್ತೆ. ಆದರೆ ಕೊನೆ ಚರಣದಲ್ಲಿ ಶನಿ ಒಂದಷ್ಟು ಒಳ್ಳೆಯ ಫಲಗಳನ್ನು ಖಂಡಿತವಾಗಿ ನೀಡ್ತಾನೆ. ಯಾಕೆಂದರೆ ಒಳ್ಳೆಯ ಯೋಗಕಾರಕ ಗ್ರಹ ಶನಿ ಇರೋದರಿಂದ ಎಷ್ಟೇ ತೊಂದರೆಯನ್ನು ನೀಡಿದ್ರೂ ಕೂಡ ಅನೇಕ ಒಳ್ಳೆಯ ದೊಡ್ಡ ದೊಡ್ಡ ಕೆಲಸಗಳು ಕೂಡ ಈ ಸಾಡೆ ಸಾತಿಯ ಅವಧಿಯಲ್ಲೇ ಆಗುತ್ತೆ. ಮನೆ ಕಟ್ಟುವಂತಹ ಕೆಲಸ ಇರಬಹುದು, ಅಥವಾ ವಿವಾಹಾದಿಗಳಲ್ಲಿ ಅಂದರೆ ಮದುವೆಗೆ ಸಂಬಂಧಪಟ್ಟಂತಹ ಕೆಲಸ ಇರಬಹುದು. ಇದೆಲ್ಲವೂ ಸುರಳಿತವಾಗಿ ಆಗುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ಒಳ್ಳೆಯ ಯೋಗವನ್ನು ಶನಿ ಕೊಡ್ತಾನೆ. ಆದರೆ ಇದರ ಜೊತೆಗೆ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಹಣದ ಕೊರತೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಒಳ್ಳೆಯ ಫಲ ಇದೆ, ಆದರೂ ಕೂಡ ಹಣ ನಿಧಾನವಾಗಿ ಬರುತ್ತೆ. ಸೊ ಹಣದ ಕೊರತೆ ಇರೋದರಿಂದ ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಮ್ಯಾನೇಜ್ ಮಾಡಿಕೊಳ್ಳಿ. ಇನ್ನು ತೃತೀಯದಲ್ಲಿರುವಂಥ ರಾಹು ದಾಯಾದಿಗಳಲ್ಲಿ ಕಲಹವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಭೂಮಿಗಾಗಿಯೋ ಅಥವಾ ಬೇರೆ ಯಾವುದಾದ್ರೂ ವಿಷಯದಲ್ಲಿ ಅಣ್ಣ ತಮ್ಮಂದರಲ್ಲೋ ಅಥವಾ ಬಂಧು ಬಳಗದಲ್ಲೋ ಸ್ವಲ್ಪ ಮಟ್ಟಿಗೆ ಜಗಳವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಮೊದಲೇ ವಿಚಾರ ಮಾಡಿಕೊಂಡು ಬಿಟ್ಟು ಆ ಸಾಧ್ಯತೆಯನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು. ಜಗಳ ಜಾಸ್ತಿ ಆಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಜಗಳ ಹೆಚ್ಚಿಗೆ ಬೆಳೆಯದಂತೆ ನೋಡ್ಕೊಳ್ಳಿ. ಅದರಿಂದ ನಷ್ಟ ನಿಮಗೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಒಂದಷ್ಟು ನಾವು ಪ್ರಗತಿಯನ್ನು ಕಾಣಬಹುದು. ಅಂದರೆ ಪೆಂಡಿಂಗ್ ಬಿದ್ದಿರುವಂತಹ ಕೆಲಸ, ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಸ್ವಲ್ಪ ಪ್ರಗತಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾವುದಾದರೂ ಭೂಮಿ ಖರೀದಿ ಇರಬಹುದು, ಆಸ್ತಿ ಖರೀದಿ ಇರಬಹುದು, ಅದರಲ್ಲಿ ನಿಮಗೆ ಲಾಭವಾಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಖಂಡಿತವಾಗಿ ಮುಂದುವರಿಸಿ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ತೊಂದರೆ ಅದರಲ್ಲಿ ಇಲ್ಲ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದಲ್ಲೂ ಕೂಡ ಇಷ್ಟು ದಿವಸದವರೆಗೆ ಆಗದೇ ಇರುವಂತಹ ಪ್ರಗತಿಯನ್ನು ನೀವು ಈಗ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಧ್ಯಮ ಕಾಲ ಅಂದರೂ ಕೂಡ ಮೊದಲಿಗೆ ಹೋಲಿಸಿದರೆ ಮಕರ ರಾಶಿಯವರಿಗೆ ಒಳ್ಳೆಯ ಕಾಲ ಶುರುವಾಯಿತು. ಸ್ವಲ್ಪ ವೇಟ್ ಮಾಡಿ, ಇನ್ನೂ ಒಳ್ಳೆಯ ಕಾಲ ನಿಮಗೆ ಖಂಡಿತವಾಗಿಯೂ ಬರುತ್ತೆ. ಅಲ್ಲಿವರೆಗೆ ಭಗವಂತನ ಆರಾಧನೆಯನ್ನು ಮಾಡಿ. ವಿಶೇಷವಾಗಿ ಇನ್ನೂ ಕೂಡ ಶನಿಯ ಉಪಾಸನೆಯನ್ನು ಬಿಡಬೇಡಿ. ಶನಿಯ ಜಪವನ್ನು ಮಾಡಿಕೊಳ್ಳಿ. ಶಂ ಶನೈಶ್ಚರಾಯ ನಮಃ, ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ರುದ್ರಾಭಿಷೇಕವನ್ನು, ರುದ್ರ ಪೂಜೆಯನ್ನು ಕೂಡ ಮಾಡಿಕೊಳ್ಳೋದ್ರಿಂದ ಶನಿಯ ಸಂಕಷ್ಟದಿಂದ ನೀವು ಪಾರಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಶನಿಯಿಂದ ಒಳ್ಳೆಯ ಫಲವನ್ನು ನೀವು ಖಂಡಿತವಾಗಿಯೂ